ನಮ್ಮ ಕಡೂರಲ್ಲಿ ಫಂಕ್ಷನ್ ಮಾಡ್ತಾರೆ, ಜಾಗೃತಿ ಅಭಿಯಾನ ಅಂತ ಏನೋ ಮಾಡ್ತಾರೆ. ಅದು ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ, ಅಲ್ಲೆಲ್ಲೂ ನಿಂತ್ಕೊಳಕ್ಕೆ ಜಾಗ ಇಲ್ಲ. ಸೊ ನಾನು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಅಲ್ಲೆಲ್ಲೂ ಹೋಗಕ್ಕೆ ಜಾಗ ಆಗ್ತಿಲ್ಲ. ಗೊತ್ತಿರೋ ಮಟ್ಟಿಗೆ ಇದೇ ಫಸ್ಟ್ ಟೈಮ್ ಈ ಥರ ದೊಡ್ಡದಾಗಿ ಫಂಕ್ಷನ್ ಮಾಡ್ತಿರೋದು. Hi guys, welcome back to my new vlog. ಗೈಸ್, ಇವತ್ತಿನ ವ್ಲಾಗ್ ಏನು ಅಂದರೆ ನಮ್ಮ ಕಡೂರಲ್ಲಿ ಫಂಕ್ಷನ್ ಮಾಡ್ತಾರೆ. ಏನೋ ಯುವ ಜಾಗೃತಿ ಅಭಿಯಾನ ಅಂತ ಏನೋ ಮಾಡ್ತಾರೆ. ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ನನಗೆ. ಸೊ ನಮ್ಮ ಕಡೂರಲ್ಲಿ ಇದು ತುಂಬ ದೊಡ್ಡ ಫಂಕ್ಷನ್ ಮಾಡ್ತಾರೆ. ಹಂಗಾಗಿ ಆ ಫಂಕ್ಷನ್ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಒಳ್ಳೊಳ್ಳೆ ಸೆಲೆಬ್ರಿಟೀಸ್ನ ಕರೆಸಿದ್ದಾರೆ ಗೈಸ್. ಬಿಗ್ ಬಾಸಲ್ಲಿ ಸೆಲೆಬ್ರಿಟಿಗಳನ್ನೆಲ್ಲ ಕರೆಸಿದ್ದಾರೆ. ನಾನು ಮಧ್ಯಾಹ್ನನೇ ಬರಬೇಕಾಗಿತ್ತು, ಬಟ್ ಎಲ್ಲೋ ಹೋಗಿದ್ದೆ ಸ್ವಲ್ಪ, ಹಂಗಾಗಿ ಬರೋಕ್ಕಾಗಲಿಲ್ಲ. ಸೊ ನೋಡ್ಬೋದು ನೀವು, ತುಂಬ ಜನ ಬಂದಿದ್ದಾರೆ. ನಾನು ಇವಾಗ ನಮ್ಮ ಹುಡುಗರ ಜೊತೆ ಇವಾಗ ಬಂದೆ. ನಮ್ಮ ಬಂಡೆ ಮತ್ತು ನಮ್ಮ ಸಿಂಹ ಅವರೆಲ್ಲ ಅಲ್ಲೇ ಇದ್ದಾರೆ. ಈಗ ತಾನೇ ಬಂದ್ವಿ ನಾವು. ಆಲ್ರೆಡಿ ಅರ್ಧ ಭಾಗ ಫಂಕ್ಷನ್ ಆಗಿದೆ ಅನಿಸುತ್ತೆ. ಸೊ ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ. ನೋಡೋಣ, ಆದಷ್ಟು ಎಷ್ಟು ವ್ಲಾಗ್ ಮಾಡೋಕ್ಕಾಗುತ್ತೆ ಅಷ್ಟು ವ್ಲಾಗ್ ಮಾಡ್ತೀನಿ ಗೈಸ್. ಗೈಸ್ ಮೋಕ್ಷಿನ ಬಂದೇನೆ.
ಪುನಿ ಮತ್ತು ನಮ್ಮ ಸಿಂಹ ಇನ್ನೂ ನಮ್ಮ ಹುಡುಗರೆಲ್ಲ ಆ ಕಡೆ ಇದ್ದಾರೆ. ಬಟ್ ನಾವು ನಿಂತ್ಕೊಂಡು ಕಾಲು ನೋವಾಯಿತು. ಸೊ ಹಂಗಾಗಿ ಈ ಕಡೆ ಬಂದ್ವಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಡ್ಯಾನ್ಸ್ ಪ್ರೋಗ್ರಾಮಿಂದ ಸ್ಟಾರ್ಟ್ ಆದರೆ ಆ ಕಡೆ ಹೋಗಿ ನೋಡ್ಬೋದು ಗೈಸ್. ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ, ಅಲ್ಲೆಲ್ಲೂ ನಿಂತ್ಕೊಳಕ್ಕೆ ಜಾಗ ಇಲ್ಲ. ಸೊ ನಾನು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಅಲ್ಲೆಲ್ಲೂ ಹೋಗಿ ಜಾಗ ಆಗ್ತಿಲ್ಲ ಗೈಸ್. ಸೊ ಹೋಗಬೇಕು. ಫಂಕ್ಷನ್ ಸ್ಟಾರ್ಟ್ ಆದಾಗ ಅಲ್ಲಿ ಹೋಗಿ ನೋಡೋಣ. ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಎಷ್ಟಾಗುತ್ತೋ ಅಷ್ಟೇ ಕ್ಲಿಪ್ಪಿಂಗ್ಸ್ ತಗೊಂಡು ವೀಡಿಯೋನ ಎಂಡ್ ಮಾಡ್ತೀನಿ ಗೈಸ್. ನೋಡ್ಬೋದು ತುಂಬ ಜನ ಬಂದಿದ್ದಾರೆ. ನಮ್ಮ ಕಡೂರು ತಾಲೂಕು ಸುತ್ತಮುತ್ತ ಇರೋವಂಥ ಹಳ್ಳಿಗಳಿಂದ ಎಲ್ಲ ಜನ ಬಂದಿದ್ದಾರೆ. ಏನ ಯಾರು ಗೈಸ್ ನೋಡಿ, ಪುನಿ ಕ್ರೌಡ್ ತೋರಿಸು ಅಂತೀವಿ. ಕ್ರೌಡ್ ಹೆವಿ ಬಂದಿದ್ದಾರೆ ಮಾತ್ರ. ಪುನಿನೂ ಬಂದೇನು ನೋಡ್ರಿ ಗೈಸ್. ಪುನಿ ಯಾವಾಗ ಬಂದ್ಲ ನೀನು? ಇವರೆಲ್ಲ ಮುಂಚೆನೇ ಬಂದಿದ್ರು ಗೈಸ್. ನಾವು ಆಮೇಲೆ ಬಂದ್ವಿ. ನಾನು ಸುದೀಪ್ ಮತ್ತು ನಮ್ಮ ಸಿಂಹ ಬೈಕಲ್ಲಿ ಬಂದ್ವಿ. ನೋಡ್ಬೇಕು ಗೈಸ್. ಏನೋ ಸ್ವಲ್ಪ ಹೊತ್ತು ಫಂಕ್ಷನ್ ನೋಡ್ಕೊಂಡು ಆಮೇಲೆ ಮನೆಗೆ ಹೋಗೋದಷ್ಟೇ. ನಮ್ಮ ಕಡೂರಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಇದೇ ಫಸ್ಟ್ ಟೈಮ್ ಈ ಥರ ದೊಡ್ಡದಾಗಿ ಫಂಕ್ಷನ್ ಮಾಡ್ತಿರೋದು. ಇನ್ನೂ ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಫಂಕ್ಷನ್ ಆಗಬೇಕು ಗೈಸ್. ನಮ್ಮ ಕಡೂರಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದಾರೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲ ಬಂದಿದ್ದಾರೆ. ಅವ್ರನ್ನೆಲ್ಲ ನೋಡಿದ್ವಿ, ಬಟ್ ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡೋಣ, ಆದರೆ ನೆಕ್ಸ್ಟು ವೀಡಿಯೋ ಮಾಡ್ತೀನಿ ಗೈಸ್. ಬಂದಾಗ ಡ್ಯಾನ್ಸ್ ಪ್ರೋಗ್ರಾಮ್ ಏನಾರು ಇತ್ತು ಅಂದಾಗ ವೀಡಿಯೋ ಮಾಡ್ತೀನಿ, ನೋಡೋಣ. ಗೈಸ್ ನೋಡಿ, ಇವಾಗ ತನಿಷಾ ಬರ್ತದಂತೆ. ತನಿಷಾ ಅವರು ಬಿಗ್ ಬಾಸ್ ತನಿಷಾ. ತನಿಷಾ ಫ್ಯಾನ್ ಏನ ನೀನು? ನೋಡಿ ಗೈಸ್, ಮಾತಾಡ್ತೀನಿ. ನೋಡಿ ಗೈಸ್, ರಕ್ಷಕ್ ಇವನು ಯಾವನ ಸೈಡ್ ಬರಲ್ಲ. ರಕ್ಷಕ್ ಡೀಲ್ ಮಾಡ್ಕೊಂಡ
ನಮಸ್ಕಾರ. ನೋಡಿ, ಇದು ಈ ಸೌಂಡ್ ಬೇಕು ಕಲಾವಿದರಿಗೆ ಎಲ್ಲಿ ತನಕ ಚಪ್ಪಾಳೆ ಕೂಗು ಸೀಳೆ ಇರುತ್ತೆ ಅಲ್ಲಿ ತನಕ ನಾವು ಬಹಳ ಚೆನ್ನಾಗಿರ್ತೀವಿ ಅಂತ ಅನ್ನೋದಕ್ಕೆ ಮತ್ತೆ ಮತ್ತೆ ಈ ಕೂಗು ಚಪ್ಪಾಳೆ ನಮ್ಮ ಸಾಕ್ಷಿ ಇದೆ. ನಿಮ್ಮೆಲ್ಲರ ಕೂಗು ಚಪ್ಪಾಳೆಯಿಂದ ಈ ಶಾಲೆಗಳು ಈ ಥರದ ಕಲಾವಿದರೆಲ್ಲ ಕಲಾವಿದರಿಂದ ನಾವು ಬಹಳ ಚೆನ್ನಾಗಿದ್ದೀವಿ ಅಂತಂದ್ರೆ ನೀವು ಕೊಟ್ಟಿರುವಂಥ ಅಭಿಮಾನ. ಇವತ್ತು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇವೆಲ್ಲ ತಪ್ಪಿಸ್ಬೇಕು. ಕಡೂರು ಭಾಷೆ ನಾಟಿ ನೋಡಿ ಸ್ಟೆಪ್ಪು ಸ್ಟೆಪ್ಪು ಅವರೆಲ್ಲ ಇಷ್ಟಪಡುವಂತ ಊರು ಅದೇ ಕಡೂರು. ತುಂಬಾ ಕಷ್ಟಪಟ್ಟು ಫಸ್ಟ್ ಇಷ್ಟು ಗ್ರ್ಯಾಂಡ್ ಆಗಿ ಒಳ್ಳೆ ಕಾಣಿಸ್ತಾರೆ. ತುಂಬಾ ಒಳ್ಳೆ
ಎಲ್ರಿಗೂ ನಮಸ್ಕಾರ ಅಣ್ಣ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. 2 ವರ್ಷದ ಕೂಡಲೇ ಈ ಯಾವತ್ತೂ ಜೈಡಿ ಭಾಷೆ, ಇವತ್ತು ನಮ್ಮ ಭಾಷೆ, ನೀವೆಲ್ಲರ ಆಶೀರ್ವಾದ, ಪ್ರೋತ್ಸಾಹ, ಪ್ರೀತಿ ನಮ್ಮ ಮೇಲೆ ತೆಗೆದುಕೊಳ್ಳಿ. ಇವತ್ತು 5 ವರ್ಷದಲ್ಲಿ ಮೊದಲನೇ ಸಾರಿ ನಮ್ಮ ಅಮ್ಮ ಬೇರೆ ಬಂದಿದ್ದಾರೆ. ನಿಜವಾಗ್ಲೂ ಖುಷಿ ಪಡುವಂಥ ವಿಚಾರ. ಇದು ಬುಲೆಟ್ ಈವೆಂಟ್ ಆಗೋದು. ದಯವಿಟ್ಟು ಎಲ್ಲರೂ ಯಾರು ನಿಮ್ಮ ಪ್ರೀತಿ ಆಶೀರ್ವಾದಗಳನ್ನು ಪಡೆದುಕೊಂಡು ದೊಡ್ಡ ಮನಸ್ಸು ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನು ಬಿಡಬೇಕು. ಏನ್ ಬಿಡಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನು ಬಿಡಬೇಕು. ಒಳ್ಳೆದಾಗಲಿ, ಆಶೀರ್ವಾದ ಕೊಡಲಿ. ಕಾರ್ಯಕ್ರಮ ಮಾಡಿಕೊಳ್ಳುತ್ತೆ. ದೊಡ್ಡ ಕಾರ್ಯಕ್ರಮವನ್ನ ಎಲ್ಲ ಕಡೆ ಜನತೆಗೆ ಮುಂದೆ ಇಲ್ಲಿಂದ ಪೊಲೀಸರಿಗೆ ಎಲ್ಲರಿಗೂ ಪೊಲೀಸರಿಗೆ ನಿಜವಾಗ್ಲೂ ಸಹಾಯ. ಕಡರಾಗಂತೂ ಫುಲ್ ವೆಹಿಕಲ್ಸ್ ಬೇಕು. ಆ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ತಾನೇ ಹೋಗ್ತಿದ್ದೀವಿ. ಹೆವಿ ಟ್ರಾಫಿಕ್ ಆಗ್ಬಿಟ್ಟಿದೆ ಮಾತ್ರ APMC ಪೂರ್ತಿ. ಬಂಡೆ ಇಲ್ಲೇ ಟ್ರಾಫಿಕ್ ಇದ್ರು ಸ್ವಲ್ಪ ಆದರೂ ಮ್ಯಾನೇಜ್ಮೆಂಟ್ನ ಹೊಡಿತಾ ಇದ್ದಾರೆ. ಬಂಡೆ ಇಲ್ಲದೆ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಷ್ಟೇ. ಮೈಕ್ ಬೇರೆ ಇಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಬೇರೆ ಇಲ್ಲ ಆ ಥರ. ಅದಕ್ಕೋಸ್ಕರ ಸ್ವಲ್ಪ ಇದಾಗಿತ್ತು. ಇಲ್ಲಾಂದರೆ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ತಿದ್ದೆ. ಅಯ್ಯೋ 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 ಒಳ್ಳೆ ಫುಲ್ಲು ಬೆಂಗಳೂರಾಗ್ಬಿಟ್ಟಿತ್ತು ಇವತ್ತು. ಈ ಥರ ಫಂಕ್ಷನ್ ಮುಗೀತು, ಎಲ್ಲ ಹೊರಟ್ರಿ ಮನೆಗೆ. ಯಾವಾಗಲೇ ಒಂದು ವೀಡಿಯೋ ಮಾಡಿದ್ವಿ, ಅದು ರೆಕಾರ್ಡೇ ಆಗಿಲ್ಲ. ನಮ್ಮ ಬಂಡೆ ಬಸ್ ಇವಾಗೆಲ್ಲ ಕಾಣಿಸ್ಕೊಂತವ್ರು ನೋಡ್ರಿ ವೀಡಿಯೋದಲ್ಲಿ. ದಯವಿಟ್ಟು ಬೇಜಾರಾಗ್ಬಿಡ್ರಿ. ಇನ್ನೊಂದ್ಸಲ ಅಂತಂದರೆ ಇವಾಗ ಮಾಡಬೇಕಂತಂದ್ರೆ ಇತ್ತು. ಯಾಕಂದರೆ ಮೈ ಸರಿ ಇರಲಿಲ್ಲ, ಹಂಗಾಗಿ ಮತ್ತು ಟ್ರಾಫಿಕ್ ಎಲ್ಲ ಫುಲ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಆಡಿಯೋ ಕೇಳಿಸ್ತೈತೆ ಇಲ್ವೋ ಗೊತ್ತಿಲ್ಲ. ಅದು ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅದಕ್ಕೆ ಬಾಯ್ ಗೈಸ್, ಬಾಯ್ ಹೇಳ ಬಟ್ಟೆ. ನಮ್ಮ ಸಿಂಹನೂ ಇಲ್ಲೇ ಇದ್ದಾರೆ. ಸಿಂಹ ಗಾಡಿ ಓಡಿಸ್ತಾ ಇದ್ದಾರೆ, ಮಾತಾಡೋಂಗಿಲ್ಲ. ಸೊ ಹಾಗಾಗಿ ಮನೆಗೆ ಹೋಗ್ತಿದ್ದೀವಿ ಗೈಸ್. ಇವಾಗೆಲ್ಲ ಮನೆಗೆ ಹೊರಟ್ವಿ. ಫಂಕ್ಷನ್ ಎಲ್ಲ ಮುಗಿದು ನೋಡಿದ್ವಿ ಅಷ್ಟೇ. ಬಾಯ್ ಗೈಸ್, ಬಾಯ್.